13/7/24 ಶನಿವಾರ ನಾವು ದೊಂದೂರಿನ ಶ್ರೀ ಜಗಜ್ಯೋತಿ ಬಸವೇಶ್ವರ ಪ್ರೌಢಶಾಲೆ ಆವರಣದಲ್ಲಿ ಜೋಡಿ ಗಾಡಿ ರೇಸ್ ಅನ್ನು ಹಮ್ಮಿಕೊಂಡಿದ್ದೀವಿ. ಒಂದು ಪ್ರೈಸ್ ಫಸ್ಟ್ ಬಂದು ಒಂದು HF 100 ವಿತ್ 10,000 ನಗದು ಬಹುಮಾನ ಇಡ್ತಿದೀವಿ. ಸೆಕೆಂಡ್ ಬಂದು HF 100, ಥರ್ಡ್ ಬಂದು 20,000, ಫೋರ್ತ್ ಬಂದು 10,000, 4,000 ಎಂಟ್ರಿ ಪ್ರೈಸ್ ಮಾಡ್ತಿದೀವಿ. ವಿತ್ ನಾವು ಯಾರು ಮಾಡಿಲ್ಲ ಇದುವರೆಗೂ ಜೋಡಿ ಗಾಡಿ ರೇಸ್ ಅಲ್ಲಿ ಯಾರು ಮಾಡಿಲ್ಲ. ಡಬಲ್ ಟ್ರೋಫಿ ಅಂದ್ರೆ ಒಂದು ಜೊತೆಗೆ 2 ಟ್ರೋಫಿ ಅಂತಾನೆ ಕೊಡ್ತಿದೀವಿ. ಯಾರು ಮಾಡಿಲ್ಲ ಈ ಸದ್ಯಕ್ಕೆ. ಬಸ್ 2 ಜನಕ್ಕೆ ಸಾಯಂಗುದಿದೆ ಹಂಗೆ ಹಿಂಗೆ ಅಂತ ತುಂಬಾ ಎದ್ರು ಸರ್. ಇವಾಗಂತೂ ಹೇಳ್ತಾರೆ, ಲೋ ನೀವು ಬಸ್ಸಿನ ಹಿಂಗ್ ಈ ತರ ಕರು ಹಿಡ್ಕೊಂಬಂದಂಗ್ ಹಿಡ್ಕೊಂಬತ್ತೀರಲ್ಲ ಅಂತ ನಮ್ಗೆ ಈಗ್ಲೂ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಹೊಂದ್ಕೊಂಬಿಟ್ಟಿದೆ ನಮಗೆ. ಕೆಲವರೆಲ್ಲ ಇದ್ದಾರೆ, ಎಲ್ಲ ಬಸ್ ಸೈ 3 ರೌಂಡ್ ಹೋಗುತ್ತೆ, ಆಮೇಲೆ ಹೋಗಲ್ಲ, ವಯಸ್ಸಾಯ್ತು ಹಾಗೆ ಹೀಗೆ ಅಂತೆಲ್ಲ ಹೇಳೋರು. ಮತ್ತೆ ಕೊನೆಗೆ ಇದು ರೀಬ್ಯಾಕ್ ಅಂತ ಹೇಳಿ ಬಂದು ಕೊನೆ ಫಸ್ಟ್ ಹೊಡೆದಿ ತೋರಿಸಿದೆ. ಸ್ನೇಹಿತರೆ, ಈ ದಿನ ಶಿವನೆ ಹತ್ತಿರ ದೊಂದೂರು ಅಂತ ಒಂದು ಊರಿದೆ ಸ್ನೇಹಿತರೆ. ನೋಡಿ, ಅಲ್ಲಿ ಗೂಳಿಗಳ ರಾಜ ಅಂದ್ರೆ ಬಾಡಿ ಬಿಲ್ಡರ್ ಬಶ್ಯ ಅಂತಾನೆ ಕರಿಬಹುದು ಸ್ನೇಹಿತರೆ. ಈ ಎತ್ತಿನ ವಿಡಿಯೋನ ನಾನು ಹಿಂದೆ ಆಲ್ರೆಡಿ ಸುಮಾರು ದಿನದ ಹಿಂದೆ ಮಾಡಿದ್ದೆ. ಆದ್ರೂ ಈ ಎತ್ತಿನ ಮನೆ ಹತ್ರ ಹೋಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಅದನ್ನ ತುಂಬಾ ಜನ ಕೇಳಿದ್ರು ಕೂಡ. ಮತ್ತು ಅದರಲ್ಲೂ ಸ್ನೇಹಿತರೆ, ಇವರು ಜುಲೈ 13ನೇ ತಾರೀಕು ಶನಿವಾರದಂದು ಒಂದು ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯನ್ನ ಒಂದು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಬಶ್ಯ ಬಾಯ್ಸ್ ಸ್ನೇಹಿತರೆ, ಅವರೆಲ್ಲ ಬಶ್ಯದ ಒಂದು ಗ್ರೂಪ್ ಕಟ್ಟಿದ್ದಾರೆ. ಈ ಬಶ್ಯ ಬಾಯ್ಸ್ ಎಲ್ಲ ಸೇರ್ಕೊಂಡು ಒಂದು ಒಳ್ಳೆ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯನ್ನ ನಿಮಗೋಸ್ಕರ ಹಮ್ಮಿಕೊಂಡಿದ್ದಾರೆ. ಅದ್ರ ಬಗ್ಗೆ ವರ್ಣನೆ ಮಾಡ್ತಾರೆ ಅದ್ರ ಓನರು. ನೋಡಿ, ಬಶ್ಯ ಎತ್ತು ಇವ್ರ ಮನೆಗೆ ಬಂದ್ಮೇಲೆ ತುಂಬಾ ಪ್ಲೇಸ್ ಗೆದ್ದಿದೆ. ಇನ್ನು ಇವ್ರ ಮನೆಗೆ ಬಂದು 1 ವರ್ಷನೂ ಆಗಿಲ್ಲ, ಆಲ್ರೆಡಿ ತುಂಬಾ ಪ್ಲೇಸ್ ಗೆದ್ದಿದೆ. ಇವ್ರ ಮನೆಗೆ ಬರೋದಕ್ಕಿಂತ ಮುಂಚೆನೂ ತುಂಬಾ ಪ್ಲೇಸ್ ಗೆದ್ದಿತ್ತು ಸ್ನೇಹಿತರೆ. ಅದ್ರ ಮಾಲೀಕರಲ್ಲೇ ಇದ್ದಾರೆ. 13ನೇ ತಾರೀಕು ರೇಸ್ ಇರೋದ್ರಿಂದ ಯಾವ್ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತೇಳಿ ಅವ್ರ ಬಾಯಿಂದ ತಿಳಿಸ್ಕೊಡ್ತೀನಿ ನಿಮಗೆ. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋವನ್ನ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ. ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ದು ಪ್ರಾಪರ್ ಪರಿಚಯ ಮಾಡ್ಕೊಡಿ. ಸರ್. ನಾವು ಚಿಕ್ಕಮಗಳೂರು ಡಿಸ್ಟಿಕ್ ಅಜ್ಜಂಪುರ ತಾಲೂಕು ಶಿವನಿ ಹೋಬಳಿ ದೊಂದೂರು ಗ್ರಾಮ. ಇದು ಬಸ್ಯ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಇದ್ರ ಬಗ್ಗೆ ಹೇಳಂಗಿಲ್ಲ. ಇದು ಗೂಳಿಗಳ ರಾಜ ಅಂತಾನೆ ಪ್ರಸಿದ್ಧವಾಗಿದೆ. ಅಂದ್ರೆ ಸರ್, ನಿಮ್ಮನೆ ಬರೋದಕ್ಕಿಂತ ಮುಂಚೆ ಬಶ್ಯ ಎಷ್ಟು ಪ್ಲೇಸ್ ಗೆದ್ದಿತ್ತು ಸರ್? ಏನಿಲ್ಲ ಅಂದ್ರೆ ಬೀರೂರಲ್ಲಿದ್ದಾಗ ಅವರೊಂದು 38ರಿಂದ 39 ಫ್ರೇಸ್ ಹೊಡೆದಿದ್ದಾರೆ. ಮತ್ತೆ ಬೆಲೆನಹಳ್ಳಿಲಿ ಒಂದು ಫ್ರೇಸ್ ಹೊಡೆದಿದೆ. ನಾವು ಬಂದ್ಮೇಲೆ ನಮ್ಮ ಹತ್ರ ಬಂದ್ಮೇಲೆ 9 ಫ್ರೇಸ್ ಹೊಡೆದಿದ್ದೀವಿ ನಾವು. ಸರ್, ಈಗ ಟೋಟಲ್ ಎಷ್ಟು ಬಹುಮಾನ ಗೆದ್ದಂಗಾಯ್ತು ಸರ್? ಅಲ್ಲಿಗೆ 40-45 ಆಗಿದೆ ಸರ್. 46. ಸ್ನೇಹಿತರೆ ನೋಡಿ, 45 ಬಹುಮಾನಗಳನ್ನ ಮುಡಿಗೇರಿಸಿಕೊಂಡ ಒಬ್ಬ ಸಾಮ್ರಾಟ ಅಂತಾನೆ ಅನ್ಬೋದು ಇವತ್ತು ನಾವು ಬಶ್ಯನ. ಅಂತ ಧೀರನ ಮುಂದೆ ನಿಂತ್ಕೊಂಡು ನಾವು ವಿಡಿಯೋ ಮಾಡ್ತಿದೀವಿ. ನಮಗೆ ಒಂದು ಖುಷಿ ಆಗುತ್ತೆ ಸರ್. ಮತ್ತೆ ನಿಮ್ಮೂರಲ್ಲಿ ರೇಸ್ ಹಮ್ಮಿಕೊಂಡಿದ್ದೀರಾ ಅಂದ್ರೆ ಇದು ಎಲ್ಲ ಖುಷಿ ಪಡೋಂಥ ವಿಷಯ. ಯಾವತ್ತು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸ್ವಲ್ಪ ನೀವು ತಿಳಿಸ್ಕೊಟ್ರೆ ಬರೋ ಅಂಥವ್ರಿಗೆ ರಾಸುಗಳನ್ನ ತಗೊಂಬರಕ್ಕೆ ಹೆಲ್ಪ್ ಆಗುತ್ತೆ ಸರ್. 13/7/24 ಶನಿವಾರ ನಾವು ದೊಂದೂರಿನ ಶ್ರೀ ಜಗಜ್ಯೋತಿ ಬಸವೇಶ್ವರ ಪ್ರೌಢಶಾಲೆ ಆವರಣದಲ್ಲಿ, ಅಂದ್ರೆ ಆ ಕಡೆ ಗೋಮಾಳದಲ್ಲಿ ಜೋಡಿ ಗಾಡಿ ರೇಸ್ ಅನ್ನು ಹಮ್ಮಿಕೊಂಡಿದ್ದೀವಿ. ಒಂದು ಗೂಳಿ ಜೊತೆ ಒಂದು ಕಸಿ ಹಾಕ್ಬೋದು, ವಿತ್ ಒಂದು ಕಿಲಾರಿ ಜೊತೆ ಒಂದು ಕಸಿ ಹಾಕ್ಬೋದು. ಹಳ್ಳಿಕಾರು 2 ಜೋಡಿ ಹಳ್ಳಿಕಾರನ ಆಡಿಸ್ಬೋದು. ಆ ತರ ರೂಲ್ಸ್ ಇದೆ. ವಿತ್ ಅಂಪೈರ್ ಇರುತ್ತೆ, ವಿಡಿಯೋ ಚಿತ್ರೀಕರಣ ಎಲ್ಲ ಇರುತ್ತೆ. ಪ್ರೈಸು ಫಸ್ಟ್ ಬಂದು ಒಂದು HF 100 ವಿತ್ 10,000 ನಗದು ಬಹುಮಾನ ಇಡ್ತಿದೀವಿ. ಸೆಕೆಂಡ್ ಬಂದು HF 100, ಥರ್ಡ್ ಬಂದು 20,000, ಫೋರ್ತ್ ಬಂದು 10,000, 4,000 ಎಂಟ್ರಿ ಪ್ರೈಸ್ ಮಾಡ್ತಿದೀವಿ. ವಿತ್ ನಾವು ಯಾರು ಮಾಡಿಲ್ಲ ಇದುವರೆಗೂ ಜೋಡಿ ಗಾಡಿ ರೇಸ್ ಅಲ್ಲಿ ಯಾರು ಮಾಡಿಲ್ಲ. ಡಬಲ್ ಟ್ರೋಫಿ ಅಂದ್ರೆ ಒಂದು ಫ್ರೇಸ್ಗೆ ಒಂದು ಜೊತೆಗೆ 2 ಟ್ರೋಫಿ ಅಂತಾನೆ ಕೊಡ್ತಿದೀವಿ. ಯಾರು ಮಾಡಿಲ್ಲ ಈ ಸದ್ಯಕ್ಕೆ. ಆಮೇಲೆ ಎಷ್ಟೋ ಎತ್ಗಳನ್ನ ಒಳ್ಳೆ ಕಾಂಬಿನೇಷನ್ ಅಲ್ಲಿ ನೋಡ್ತಿರ್ತವೆ. ಅವ್ರ ನಡುವೆ ಈ ಟ್ರೋಫಿ ವಿಷಯಕ್ಕೆ ಮನಸ್ತಾಪ ಬಂದು ಎತ್ಗಳು ಕಿತ್ತಾಕೊಂಡ್ಬಿಟ್ಟಿದ್ದಾರೆ. ಈಗ ದುಡ್ಡು ಯಾರು ಬೇಡ, ಒಂದು 5,000 ದುಡ್ಡು ಕೊಟ್ರೆ ಕಮ್ಮಿ ಕೊಟ್ರೆ ಇಸ್ಕೊಂಡು ಹೋಗ್ಬಿಡ್ತಾರೆ. ಟ್ರೋಫಿ ನಮಗೆ ಬೇಕು ಅಂತಾನೆ ಹೇಳ್ತಾರೆ. ಏನಕ್ಕೆ ಅಂದ್ರೆ ಇಡೀ ರೇಸ್ ಫೀಲ್ಡ್ ಅಲ್ಲಿ ಟ್ರೋಫಿಗೋಸ್ಕರನೇ ಎತ್ ಮೇಸೋದು, ಟ್ರೋಫಿಗೋಸ್ಕರ ಹೆಸರಿಗೋಸ್ಕರನೇ ಎತ್ತದಾಗ. ಹಂಗ ದುಡ್ಡಿಗೆ ಯಾರು ಸಾಕ್ತಾ ಇಲ್ಲ. ಅಂದ್ರೆ ಸರ್, ದುಡ್ಡು ಉಳಿಯಲ್ಲ ಸರ್, ತಗೊಂಡೋಗಿದ್ದು ಖರ್ಚು ಮಾಡ್ಬಿಡ್ತಾರೆ. ಆದ್ರೆ ಟ್ರೋಫಿ ಕೊನೆ ತನಕ ಜೊತೆಲಿರುತ್ತೆ. ಸ್ನೇಹಿತರು ಒಂದು ಒಳ್ಳೆ ಮಾತು ಹೇಳಿದ್ರು. ಅಂದ್ರೆ ಹಿಂದೆ ರೇಸ್ಗಳಲ್ಲಿ ಯಾವ ತರ ಇತ್ತಂದ್ರೆ ಒಂದೇ ಮನೆ 2 ಎತ್ತುಗಳನ್ನ ತಗೊಂಡ್ಬಂದು ರೇಸಲ್ಲಿ ಪಾಲ್ಗೊಳ್ತಾ ಇದ್ರು. ಗೆದ್ದಿದ್ದೆಲ್ಲ ಟ್ರೋಫಿ ಅವ್ರಿಗೆ ಹೋಗ್ತಾ ಇತ್ತು. ಆದ್ರೆ ಇವತ್ತಿನ ರೇಸ್ ಯಾವ ರೀತಿ ಇದೆ ಅಂದ್ರೆ ಸ್ನೇಹಿತರೆ, ಗೂಳಿ ಒಂದ್ ಮನೆದಾಗಿದ್ರೆ ಅದ್ರ ಜೊತೆ ಲೂಡ ಹಳ್ಳಿ ಕರೆತ್ ಇನ್ನೊಂದ್ ಮನೆದಾಗಿದೆ. ಅಂದ್ರೆ ಜೋಡಿ ಯಾರು ಮಾಡಿದ್ರೆ ಒಂದೇ ಮನೆದ್ ಮಾಡ್ತಾ ಇಲ್ಲ, ಬೇರೆ ಬೇರೆ 120 ಹಾಕಿ ಸ್ನೇಹಿತರೆ ಮಾಡ್ತಿದ್ದಾರೆ. ಬಟ್ ರಾಸುಗಳು ವಿಜೇತರಾದ ನಂತರ ಅವ್ರಿಗೆ ಟ್ರೋಫಿ ಇಬ್ಬರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಹಂಗಾಗಿ ಟ್ರೋಫಿಗೋಸ್ಕರ ಸ್ವಲ್ಪ ಕ್ಲಾಶ್ ಆಗ್ಬಿಟ್ಟು ಎತ್ತುಗಳ ಜೊತೆ ಕಿತ್ತಾಕ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಇವರು
ಪ್ರಥಮ ಬಾರಿಗೆ ಸ್ನೇಹಿತರೆ ಅಂದರೆ ನಮಗೆ ಗೊತ್ತಿಲ್ಲ ಎಲ್ಲೂ ಈ ಥರ ಮಾಡಿರೋದು. ಕರ್ನಾಟಕದಲ್ಲೇ ನಾವು ಕೇಳೋದು ಪ್ರಥಮ ಬಾರಿಗೆ ಪ್ರಥಮ ಬಹುಮಾನಕ್ಕೆ 2 ಟ್ರೋಫಿ, ದ್ವಿತೀಯ ಬಹುಮಾನಕ್ಕೆ 2 ಟ್ರೋಫಿ, ತೃತೀಯ ಬಹುಮಾನಕ್ಕೆ 2 ಟ್ರೋಫಿ. ಈ ಥರ 2 ಎತ್ತುಗಳಿಗೂ ಒಂದೊಂದು ಟ್ರೋಫಿ ಸಿಗ್ಲಿನ ಕಾರಣಕ್ಕೋಸ್ಕರ ಈ ಥರ ಮಾಡ್ತಿರೋ ಸ್ನೇಹಿತರೆ. ಅಂದರೆ ತುಂಬ ತಲೆ ಓಡಿಸಿ ಮಾಡ್ತಿದ್ದಾರೆ, ಖುಷಿ ಆಯಿತು. ಅಂದರೆ ಪ್ರಥಮ ಬಾರಿಗೆ ದೊಂದೂರಲ್ಲಿ ಈ ಮಟ್ಟದ ಒಂದು ರೇಸ್ ನಡೆಸ್ಕೊಡ್ತಿರೋದು ತುಂಬ ಖುಷಿ ಆಗುತ್ತೆ. ಆಮೇಲೆ ಚಾಂಪಿಯನ್ ಟ್ರೋಫಿ ಅಂತ 6 ಅಡಿದೊಂದು ಟ್ರೋಫಿ ಇಡ್ತಿದೀವಿ. ಚಾಂಪಿಯನ್ ಟ್ರೋಫಿ ಅಂದ್ರೆ 4 ಜೊತೆ ಗೆದ್ದಿರ್ತವೆ. ಫ್ರೇಜು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಫಿಕ್ಸ್ ಆಗಿರುತ್ತೆ. ಆಲ್ರೆಡಿ ಅವ್ರಿಗೆ ಟ್ರೋಫಿ ಬಂದಿರುತ್ತೆ. ಆ 4 ಜೊತೆಲಿ ಆಸಕ್ತಿ ಇದ್ದವ್ರು 4 ಜನ ಉಡ್ತೀವಿ ಅಂದ್ರೆ ಮತ್ತೆ 4 ಜೊತೆ ಟೈಲ್ಸ್ ಕಾಪಿ ಹಾಕಿ ಯಾವ್ಯಾವ ಬೀಳುತ್ತೋ ಮತ್ತೆ ಹೊಡೆದಾಡಿ ಫಸ್ಟ್ ಸೆಕೆಂಡಿಗೆ ಹೊಡೆದ ಟ್ರೋಫಿ ಮಾತ್ರ. ಅಂದ್ರೆ ಎಲ್ಲರೂ ಟ್ರೋಫಿಗೋಸ್ಕರನಲ್ಲ, ಅದು ಚಾಂಪಿಯನ್ ಟ್ರೋಫಿ ಅಂತ. ಅಂದ್ರೆ ಗೆದ್ದಿದ್ರಲ್ಲಿ ಚಾಂಪಿಯನ್ ಅಂತ. ಹೌದು, ಮುಂಚೆ ಇಲ್ಲಿ ಮಾಡೋರು ನಾಣಾಪುರದ್ದು ಚಾಂಪಿಯನ್ ಅಂತ, ಅದಕ್ಕೆ ಫೇಮಸ್. ಫಸ್ಟ್ ಹೊಡೆದ್ರು ಎಲ್ಲೇ ಹೋದ್ರು ಚಾಂಪಿಯನ್ ಅದೇ ಹೊಡಿತಿದ್ದು. ಈಗ ಅದೇ ಎಷ್ಟೋ ಜನ ಆಸಕ್ತಿ ಇದ್ದವ್ರು ಹೊಡಿತಾರೆ. ಈಗ ಒಬ್ಬ 4 ಜನ ನನಗೆ ಇಬ್ರು ಆಸಕ್ತಿ ಇಲ್ಲ, ಇಬ್ರು ಹೊಡಿತೀವಿ ಅಂದ್ರೆ ಇಬ್ರಿಗೂ ಹೊಡಿಸ್ತೀವಿ, ಇಬ್ರಿಗೆ ಅಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೆ ಕೊಡ್ತೀವಿ. 4 ಜೊತೆಗೆ ಒಬ್ರಿಗೆ ಚಾಂಪಿಯನ್ ಟ್ರೋಫಿ ಅಂತ ವಹಿಸ್ಕೊಂಡಿದೀವಿ. ನೋಡಿ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಅವಕಾಶ ನಿಮಗೆ. ನೀವು ಪ್ರಥಮ ಸ್ಥಾನ ತಗೊಳಕ್ಕಾಗಿಲ್ಲದೆ ದ್ವಿತೀಯ ಆಗಿರ್ಬೋದು, ಇಲ್ಲ ತೃತೀಯ, ಚತುರ್ಥಿ ಈ ತರ ಸ್ಥಾನ ಗಳಿಸಿರ್ಬೋದು. ಆದ್ರೆ ನೀವು 4ನೇ ಸ್ಥಾನ ಗೆದ್ದಿದ್ರು ಕೂಡ ಮತ್ತೆ ಹೂಡಿ ನೀವು ಮತ್ತೆ ಚಾಂಪಿಯನ್ ಟ್ರೋಫಿ ಪಡ್ಕೋಬಹುದು ಸ್ನೇಹಿತರೆ. ಇಂತಹ ಒಂದು ಒಳ್ಳೆ ಅವಕಾಶ ಕೊಡ್ತಿದ್ದಾರೆ, ಯಾರಿಗುಂಟು ಯಾರಿಗಿಲ್ಲ ನೋಡಿ. ಅಂದ್ರೆ ನಗದು ಇರಲ್ಲ, ಟ್ರೋಫಿಗೋಸ್ಕರ ಚಾಂಪಿಯನ್ ಅಂತ ಅಲ್ಲಿ ಪಟ್ಟ ಕೊಟ್ಬಿಡ್ತಾರೆ. ಈ ಎತ್ತು ದೊಂದೂರಿನಲ್ಲಿ ಚಾಂಪಿಯನ್ 4ನೇ ಸ್ಥಾನ ಗೆದ್ದಿರ್ಬೋದು, ಆದ್ರೆ ಮತ್ತೆ ಹೂಡಿ ನೀವು ಗೆದ್ರೆ ಆ ಟ್ರೋಫಿ ನಿಮಗೆ, ನೀವೇ ಚಾಂಪಿಯನ್ ಆಗ್ತೀರಾ. ಆದ್ರೆ ಪ್ರಥಮ ದ್ವಿತೀಯ ಸ್ಥಾನ ಬೇರೆ ಇರ್ತಾರೆ. ಆ ತರ ಒಂದು ಅವಕಾಶನೂ ಇದೆ ಸ್ನೇಹಿತರೆ. ಅಂದ್ರೆ ಒಳ್ಳೊಳ್ಳೆ ಟ್ರೋಫಿಗಳು ಸ್ನೇಹಿತರೆ, ತುಂಬಾ ಒಳ್ಳೊಳ್ಳೆ ಟ್ರೋಫಿಗಳು ಸೆಲೆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ರೇಸ್ ನಡೆಸ್ತಿದ್ದಾರೆ. ಸರ್, ಪಿಚ್ಚಿನ ಬಗ್ಗೆ ಏನ್ ಮಾಹಿತಿ ಹೇಳಕ್ ಇಷ್ಟಪಡ್ತೀರಾ? ಸರ್, ಪಿಚ್ಚು ಎಷ್ಟೇ ಮಳೆ ಬರಲಿ, ಎಷ್ಟೇ ಧಾರಾಕಾರ ಮಳೆ ಬಂದರೂ ಪಿಚ್ ರೇಸ್ ಮಾಡ್ಬೋದು. ನಿಮಗೆ ತೋರಿಸ್ತೀನಿ, ಕರ್ಕೊಂಡೋಗಿ ಪಿಚ್ ಬಗ್ಗೆ ಹೆಂಗಿದೆ ಏನು ಅಂತ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಈಗ ಮಾತ್ರ ಪಿಚ್ ಮಾತ್ರ ಎಷ್ಟೇ ಮಳೆ ಹೋದ್ರೂ ಗಟ್ಟಿ ಪಿಚ್ಚು. ಕಂಟ್ರೋಲಿಗೆ ಮಾತ್ರ 170 ಮೀಟ್ರ್ ಇಡ್ತೀವಿ. ಕಂಟ್ರೋಲಿಗೆ ಮಾತ್ರ ಹತ್ಲಾಗ ಏನಿಲ್ಲ ಒಂದು 80 ಎಲ್ಲ 800 ಮೀಟರ್ ಅಂತ ಕಂಟ್ರೋಲಿ ಜಾಗ ಐತೆ. ಸಖತ್ ಆ ಕಡೆ ಎಲ್ಲ. ಈಗ ಕೆಲವೊಂದು ಎತ್ಕೊಳ್ಳಿದ್ದಾರೆ, ಕಲ್ಕಿ, ಬಾವಲಿ, ಅವರಿಗೆಲ್ಲ ಎತ್ಕೊಳ್ಳೋರಿಗೆ ಕಂಟ್ರೋಲಿ ಜಾಗ ನೋಡ್ತಾರೆ. ಎಲ್ಲೇ ಹೋದ್ರು ರೇಸಿಗೆ ಅವರು ಕಂಟ್ರೋಲಿ ಜಾಗ ನೋಡ್ತಾರೆ. ಹಂಗ ಕೆಲವೊಂದು ರೇಸಿಗೆ ಹಾಕಲ್ಲ ಅವರು ಕಂಟ್ರೋಲಿ ಜಾಗ ಇಲ್ಲ ಅಂದರೆ. ಇಲ್ಲಿ ನಮಗೆ ಆ ಥರ ಏನಿಲ್ಲ, ಕಂಟ್ರೋಲಿಗೆಲ್ಲ ಸಖತ್ ಜಾಗ ಇದೆ. ಆದರೂ ಬೇಗ ಮುಗಿಸ್ಬೇಕು ಅಂತ ನಮಗೂ ಆಸೆ ಇದೆ, ಮಾಡಲೇಬೇಕು ಅಂತ ಅನ್ಕೊಂಡಿದೀವಿ. ಅದು ಪ್ರಪ್ರಥಮ ಬಾರಿಗೆ ಅಂದರೆ ನಮ್ಮ ಸರೌಂಡ, ನಮ್ದೊಂದು ದೊಂದೂರು ಒಂದು ಗ್ರಾಮ, ಚಿಕ್ಕ ಗ್ರಾಮ. ನಾವು ಈಗ ಪ್ರಪ್ರಥಮ ಬಾರಿ ಮಾಡ್ತಿದ್ದೀವಿ. ನಮ್ಮ ದೊಂದೂರು ಗ್ರಾಮಸ್ಥರು ತುಂಬಾ ಪ್ರೋತ್ಸಾಹ ಮಾಡ್ತಿದ್ದಾರೆ. ಎಲ್ಲರೂ ನಾವು ಬೇರೆ ಕಡೆ ಹೋಗಿ ನೋಡ್ತೀವಿ, ನಮ್ಮೂರಲ್ಲಿ ಒಂದು ರೇಸ್ ಆದರೆ ನಮ್ಮ ಇದರಲ್ಲಿ ನೋಡ್ಬೋದು ಅಂತ ನಮ್ಮ ದೊಂದೂರು ಗ್ರಾಮಸ್ಥರಂತೂ ತುಂಬಾ ಜನ ನಾವು ಮುಂದಿಡ್ಕೊಂಡು ಮಾಡ್ತೀವಿ. ನಾವು ಎಲ್ಲ ಹಣ ಸಹಾಯದಿಂದ ಹಿಡಿದು ಪ್ರತಿಯೊಂದು ಮಾಡಿದ್ದಾರೆ. ನಾವು ನಮ್ಮ ಫಸ್ಟ್ ದೊಂದೂರು ಗ್ರಾಮಸ್ಥರಿಗೆ ನಾವು ತುಂಬ್ತಿದೀವಿ ಅಂದ್ರೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಮೊನ್ನೆ ಏನಿಲ್ಲ ಅಂದ್ರೂ ಗಡಿಹಳ್ಳಿ ರೇಸ್ಗೆ ಒಂದು 200-300 ಜನ ನಮ್ಮ ಎತ್ತು ನೋಡಕ್ ಬಂದಿದ್ದಾರೆ. ರೇಸ್ಗೆ ಹತ್ರ ರೇಸ್ ಆಗಿರೋದಕ್ಕೆ. ಅಂದರೆ ಕೆಲವರು ಬೇಸಾಯ ಮಾಡೋರಿರ್ತಾರೆ, ಅವರಿಗೆಲ್ಲ ಆಸೆ ಇರುತ್ತೆ, ಬಟ್ ದೂರ ಬರೋಕ್ಕಾಗಲ್ಲ. ಇಲ್ಲಿ ಹತ್ರ ಆದರೆ ಬಂದ್ಬಿಡ್ತಾರೆ. ಮೊನ್ನೆ ಒಂದು 300-400 ಜನ ನಮ್ಮ ದೊಂದೂರು ಗ್ರಾಮಸ್ಥರು ಬಂದಲ್ಲಿ ನೋಡಕ್ ಬಂದಿದ್ರು ಎತ್ತು. ಅಷ್ಟು ಎತ್ತಿಗೆ ಎಷ್ಟು ಫ್ಯಾನ್ಸ್ ಇದಾರಲ್ವಾ, ಅಭಿಮಾನ ಇದೆ. ನಮ್ಮೂರಿಗೆ ಒಂದು ದೊಂದೂರು ಅಂದ್ರೆ ಬಸ್ಯ ನಮ್ಮೂರ್ದು ಅಂತ ಹೇಳ್ಕೊಳ್ಳೋಷ್ಟು ಹೆಮ್ಮೆ ಇದೆ. ಆ ಪ್ರೋತ್ಸಾಹದಿಂದ ನಾವು ಫ್ರೇಸ್ ಹೊಡಿತಾ ಇದೀವಿ. ಅವರು ಆಶೀರ್ವಾದದ ಮೇಲೆ ಇನ್ನೂ ಹೊಡಿತೀವಿ. ನಮ್ ದೊಂದೂರು ಖುಷಿ ಆಗುತ್ತೆ ಸರ್. ಒಂದು ಊರಿನ ಜನ ಇಷ್ಟೊಂದು ಸಪೋರ್ಟ್ ಮಾಡಿದ್ರೇನೆ ನೀವು ಬೆಳೆಯಕ್ ಸಾಧ್ಯ. ಸರ್, ಇವತ್ತು ಇವತ್ತು ಬಾಡಿ ಬಿಲ್ಡರ್ ಅಂತ ನಾವು ಆಲ್ರೆಡಿ ನಾವ್ ಹೇಳೋದಲ್ಲ, ಅಭಿಮಾನಿಗಳು ಬಿರುದು ಕೊಟ್ಬಿಟ್ಟಿದ್ದಾರೆ. ಈ ಬಾಡಿ ಬಿಲ್ಡರ್ ನೀವು ವರ್ಕೌಟ್ ಯಾವ ರೀತಿ ಮಾಡಿಸ್ತೀರಾ? ಸರ್, ಏನಿಲ್ಲ, ವಾಕ್ ಹಿಡಿತೀವಿ. ಗಟ್ಟಿ ಫುಡ್, ಉಳ್ಳಿನ ನಾವು ಬೇಯಿಸಿಡಲ್ಲ. ಕೆಲವರು ಬೇಯಿಸಿಡ್ತಾರೆ ಅಂತಾರೆ, ಅದು ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ ಅಂತ ನಾವು ಉಳ್ಳಿ ಬೇಯಿಸಿಡಲ್ಲ. ನೈಟ್ ನೆನಾಕಿ ಬೆಳಗ್ಗೆ ಮಿಕ್ಸಿ ಹೊಡೆದು ಇಡ್ತೀವಿ. ಬೆಳಗ್ಗೆ ಎದ್ದು ಅದು ಹಾಲ್ ತರ ಇರುತ್ತಾ, ಅದು ತುಂಬಾ ಗಟ್ಟಿಮುಟ್ಟಾಗಿರುತ್ತೆ. ನೋಡಿ, ಇವರೇ ಬಸ್ಯ ಡ್ರೈವರ್ ಸ್ನೇಹಿತರೆ, ಚಾಂಪಿಯನ್ ಡ್ರೈವರ್. ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸುನಿಲ್ ಅಂತ ಹೇಳ್ಬಿಟ್ಟು, ಅಜ್ಜಂಪುರ. ಇವತ್ತು ಬಸ್ಯ ಮತ್ತೆ ಅನೇಕ ಎತ್ತುಗಳ ಚಾಂಪಿಯನ್ ಡ್ರೈವರ್ ನೀವು. ನಾವು ತುಂಬಾ ನೋಡಿದೀವಿ. ನೀವು ಎತ್ತುಗಳನ್ನ ಅಂದ್ರೆ ಎತ್ತಿನ ಗಾಡಿ ಓಡಿಸೋಕೆ ದೊಂಬೇಕು, ಅಷ್ಟೊಂದು ಸಿಂಪಲ್ ಆಗಿರಲ್ಲ. ಎಂತೆಂತ ಏನೇನೋ ಓಡಿಸ್ಬೋದು, ಎತ್ತಿನ ಗಾಡಿ ಕಂಟ್ರೋಲ್ ತಗೊಳಕ್ ಆಗಲ್ಲ. ಫ್ರೇಸ್ ಹೊಡಿಯಕ್ಕೆ ಬಸ್ಯ ಒಂದ್ ಬಲ ಆದ್ರೆ ಚಿಕ್ಕಡಿ ಮಾಯಿ ಪಾಟೀಲ ಇನ್ನೊಂದ್ ಬಲ. ನಮಗೆ ನಮ್ ಸುನಿಲ್ ಪಾಟೀಲ ಅನ್ನೋರು ನಮಗೆ ಇನ್ನೊಂದ್ ಬಲ. ಬಸ್ಯ ಎಷ್ಟು ನಮಗೆ ಸಪೋರ್ಟ್ ಮಾಡ್ತಾನೋ ಅವ್ರ ಡ್ರೈವರ್ಗಳು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ನಾವ್ ಇದುವರೆಗೂ ಚಿಕ್ಕಡಿ ಮಾಯಿ ಪಾಟೀಲ ಅನ್ನೋನೇ ಯಥೇಚ್ಚು ನಾವು ಅನೌನ್ಸ್ ಮಾಡೋದಾಗ್ಲಿ ಏನು ಮಾಡಲ್ಲ, ಅವರೇ ಬಂದು ಹತ್ಕೊಂಡು ಹೊಡಿತಾರೆ. ಬಟ್ ನಮಗೆ ಹೇಳ್ತೀವಲ್ಲ, ನಾವು ಫ್ರೇಸ್ ಹೊಡಿತೀವಿ, ಒಂದು ಬಸ್ಸಿನ ಹೊಡಿತಾರೆ. ಬಸ್ಸಿಗೋಸ್ಕರ ಯಾರು ಇಲ್ಲ ಅನ್ನಲ್ಲ, ಬಸ್ಸಿನ ಹೊಡಿಯಕ್ಕೆ ಒಂದು ಸಂತೋಷ. ಯಾರು ಡ್ರೈವರ್ ಕರೆದ್ರು ಬಂದು ಹೊಡಿತಾರೆ. ಆದ್ರೂ ಹಿಂಗ್ ಹೇಳ್ತೀನಿ ಅಂತಲ್ಲ, ಎತ್ತುಗಳಿಗೆ ಏನೋ ಹೋಗೋ ಎಬಿಲಿಟಿ ಇರ್ಬೋದು, ಆದ್ರೆ ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ.
ಆಮೇಲೆ ಇನ್ನೊಂದು ಕೆಲವರೆಲ್ಲ ನನ್ನ ಎತ್ತೋಡ್ಕೊಡು ನಾನು 10,000 ಕೊಡ್ತೀನಿ 20,000 ಕೊಡ್ತೀನಿ ಅಂತ ತುಂಬಾ ಜನ ಹೇಳ್ತಾರೆ. ಆಮೇಲೆ ಗೆದ್ದಾದ್ಮೇಲೆ ದುಡ್ಡಿಗೋಸ್ಕರ ಇದಾರೆ. ಬಟ್ ನಮ್ಮ ಡ್ರೈವರ್ಗಳು ಹಂಗಲ್ಲ. ಇದುವರೆಗೂ ನಮ್ಮ ಕೈಲ ನಾವು ದುಡ್ಡು ಕೊಟ್ಟಿದೀವಿ ಅನ್ನೋದೇ ಗೊತ್ತಿಲ್ಲ ನಮಗೆ. ಅಭಿಮಾನ ಅವ್ರು ಏನು ಅಂದ್ರೆ, ಈಗ ಖಾರಾಪುರಿ ಚಂದು ಮನೆ ಎತ್ತು ಸುಸ್ತಾಗ್ಬಿಟ್ಟಿತ್ತು, ಅವರೇ ಬಂದು ನೀರ್ ಕುಡ್ಸೋದೇ ಆಗ್ಲಿ, ಗ್ಲುಕೋಸ್ ಹಾಕೋದೇ ಆಗ್ಲಿ, ಬಸ್ಸಿನ ಮೇಲೆ ಅಷ್ಟು ಅಭಿಮಾನ. ಅವ್ರ ಸ್ಟೇಟಸ್ ಅಲ್ಲೂ ಸಹ ಅವ್ರ ಬೇರೆ ಇದ್ದಿದ್ರು, ಅವ್ರ ಸ್ಟೇಟಸ್ ಅಲ್ಲೂ ಸಹ ಬಸ್ಸಿನ ಹಾಕ್ತಾರೆ. ಅಷ್ಟು ಅಭಿಮಾನ ಇದೆ ಬಸ್ಸಿನ ಮೇಲೆ. ಎಲ್ಲರೂ ಗಾಡಿ ಹೊಡಿತೀವಿ, ಆದ್ರೂ ಬಸ್ಸಿನ ಎಲ್ಲರೂ ಒಂದ್ ಕಣ ನನ್ಗೊಂದ್ ಕಣ ಕೊಡ್ಸು ಎಲ್ಲಾ ಎತ್ನರು ಕೇಳ್ತಾರೆ. ಡ್ರೈವರ್ಗಳಿಗೆ ನಾವು ತುಂಬಾ ಜನ ಕೇಳಿಯಾರೆ. ಅದಕ್ಕೊಂದು ತುಂಬಾ ಸಂತೋಷ ಆಗುತ್ತೆ. ಇದು ಯಾವತ್ತು ನಮ್ಮ ಹೆಸರನ್ನ ಉಳಿಸಿತೆ, ಅದು ನಮ್ಮನ್ನು ಬೆಳೆಸಿತೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಸರ್, ಅಂದ್ರೆ ಇವಾಗ ನಿಮಗೆ ನಾನೊಂದು ಪ್ರಶ್ನೆ ಕೇಳೋದು, ಇವು ಬಸ್ಸನ್ನ ನೀವು ಓಡಿಸೋಂಥ ಚಾಂಪಿಯನ್ ಡ್ರೈವರು, ಈ ಓಡೋ ರೀತಿಯಲ್ಲಿ ಯಾವ ಥರ ಇದೆ ಅದು ಕುದುರೆ ತರನೇ, ಅದ್ರ ಸ್ಪೀಡೇ ಬೇರೆ ಬಿಡ್ರಿ. ಅದು ನಿತ್ಕೊಂಡಂಗೆ ಇಬ್ರಿದ್ರೆ ಸಾಕು, ಗಾಡಿ ಕಟ್ಬೋದು, ಗಾಡಿ ಬಿಡ್ಬೋದು, ಜಾಸ್ತಿ ಜನನೇ ಬೇಡ. ಅದೊಂಥರ ತುಂಬಾ ಒಳ್ಳೆ ಪ್ರಾಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಬಸ್ಸಿನ. ನಮಗೆ ತುಂಬಾ ಜನ ಎದುರಿಸೋರು, ಹಂಗುದ್ದುತ್ತೆ ಹಿಂಗುದ್ದುತ್ತೆ, ಬಂದಾಗ ತಿವಿಯುತ್ತೆ. ಇವಾಗ ನಾವು ಸಾಮಾನ್ಯ ಈ ಹುಡುಗ ಇದ್ದಾನೆ, ಇನ್ನೊಬ್ಬ ಇಲ್ಲೆಲ್ಲ ಹೋಗಿದ್ದಾನೆ, ಆ ಹುಡುಗರು ಚಿಕ್ಕವ್ರು ಅವರೇ ತಿಂಡಿ ಇಡೋದು, ಅವರೇ ಮೇಸು ವಾಕ್ ಹಿಡಿಯೋದು, ಒಬ್ಬೊಬ್ರೆ ಅವರೇ ಚಿಕ್ಕವರು ವಾಕ್ ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ. ಸಣ್ಣ ಇವನು ಸಣ್ಣ ಹುಡುಗರೆಲ್ಲ ನಾವಂತೂ ಏನು ಹಗ್ಗನ ಹೆಚ್ಚು ಮಾಡಕ್ಕೂ ಬಿಡಲ್ಲ. ನೀರ್ ಎತ್ತದಿಂದ ಹಿಡಿದು ಎಲ್ಲ ನಾವು ಡೈಲಿ ಇಲ್ಲಿ ಹೊರ ಕಟ್ತೀವಿ, 1 ಗಂಟೆ ಬೆಳಗ್ಗೆ ಹೊತ್ತು ಅವಾಗ್ಲೂ ಹುಡುಗರೇ ಕಡಿದ. ಹಂಗೆ ನಮಗೆ ತುಂಬಾ ಎದುರ್ಸೋರು, ಬಸ್ಸೇ 2 ಜನಕ್ಕೆ ಸಾಯಂಗುದಿದೆ ಹಂಗೆ ಹಿಂಗೆ ಅಂತ ತುಂಬಾ ಎದುರ್ಸೋರು. ಆಮೇಲೆ ಹಳ್ಳಿ ಕರ್ಸಕ್ಕಲ್ಲ ಹಂಗೆ. ಇವಾಗಂತೂ ಹೇಳ್ತಾರೆ, ಲೋ ನೀವು ಬಸ್ಸಿನ ಹಿಂಗ್ ಈ ತರ ಚಿಕ್ಕವರು ಹಿಡ್ಕೊಂಬತ್ತೀರಲ್ಲ ಅಂತ ನಮ್ಗೆ ಈಗಲೂ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಹೊಂದ್ಕೊಂಬಿಟ್ಟಿದೆ ನಮಗೆ. ಪ್ರಾಣಿಗಳ ಒಂದು ಮುಗ್ಧತೆ ಆದ ಮನ್ಸಿರುತ್ತೆ. ಎಂತ ಪ್ರಾಣಿನೇ ಆಗಿರ್ಬೋದು, ಎಂತ ಸಿಂಹ ಹುಲಿನೇ ಪಳಗಿಸ್ತಾರಂತೆ. ಅಂತದ್ರಲ್ಲಿ ಬಸವ ಇದು ದೇವ್ರ ಸಮಾನ, ಮನುಷ್ಯ ಜೊತೆ ಸಾಮಾನ್ಯವಾಗಿರೋ ಅಂತ ಒಂದು ಪ್ರಾಣಿ. ಇದೊಂದು ಪಳಗ್ಸೋದು ಅಂದ್ರೆ ನಮ್ಮ ಮನ್ಸನ್ನ ಅರ್ಥ ಮಾಡ್ಕೊಂಡ್ರೆ ಏನು ಮಾಡಲ್ಲ. ಎಲ್ಲರೂ ಇವತ್ತನ್ನ ಕೇಳದೇ ಇರೋರೇ ಇಲ್ಲ. ನನ್ಗೊಂದ್ ಕಣ ಕೊಡಿ ಅಂತ ಬಸ್ಸನ್ನ ಕೇಳದೇ ಇರೋರೇ ಇಲ್ಲ, ಎಲ್ಲರೂ ಕೇಳಿದ್ದಾರೆ. ಎಲ್ಲರಿಗೂ ನಾವು ಬೇಕಾದವ್ರಿಗೆ ಎಲ್ಲರಿಗೂ ಕೊಟ್ಟು ಎಲ್ಲರನ್ನೂ ಉಳಿಸ್ಕೊಂಡಿದ್ದೀವಿ ನಾವು. ಇದು ಹಿಂಗೆ ಓಡಿ ಇದ್ರ ಹೆಸರನ್ನ ಇನ್ನೂ ಬೆಳೆಸ್ಕೊಳ್ಳಿ ಅಂತೇಳಿ ನಾವು ಇಷ್ಟಪಡ್ತೀವಿ. ಬೆಲೆನೊಳಗಿತ್ತಲ್ಲ, ಅವಾಗ 1-2 ರೈಸ್ ಸೋಲ್ತು. ಅವಾಗಿಂದ ಎತ್ತು ಭಾರಿ ಜನ ಹೇಳಿದ್ರು, ಇದು ಅಡ್ಡ ಹೋಗ್ತಿತ್ತೆ, ಇದು ಇದ್ರಕ್ಕೆ ಮುಗೀತು, ಇದು ಕೊಟ್ಬಿಡ್ರಿ, ಕಷಾಯನ ಕೊಟ್ಬಿಡ್ರಿ ಅಂತ ಎಲ್ಲ ಭಾರಿ ಜನ ಹೇಳಿದ್ರು. ಅವ್ರಿಗೆಲ್ಲ ಕುಡ್ಲು ರೇಸಿಗೆ ಹೊಡ್ದಿ ಹೇಳಿ ತೋರ್ಸಿತ್, ನಾವೇನು ಮಾತಾಡಿಲ್ಲ, ಅದೇ ಹೊಡ್ದು ಅದೇ ತೋರ್ಸಿತಿ. ಅದಕ್ಕೆ ಇನ್ನೊಂದೇನ್ ಸರ್ ಬುದ್ಧಿ, ಅದ್ ಯಾವ ಎತ್ತಿ ಸೋತಿರುತ್ತೋ, ಒಂದ್ ಕಣದಲ್ಲಿ ಸೋತಿರುತ್ತೆ, ಆ ಎತ್ತಿ ಮೇಲೆ ಬಿದ್ದಾಗ ಅದಕ್ಕೇನೋ ಮನ್ಸಿಗೆ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ, ಓವರ್ ಅಂದ್ರೆ ಓವರ್ ಸ್ಪೀಡ್ ಮಾಡುತ್ತೆ. ಆ ಎತ್ತಿ ಮೇಲೆ ಬಿದ್ದಾಗ, ಆ ಎತ್ತಿ ಮೇಲೆ ಸೋತಿನ ಎತ್ತಿ ಮೇಲೆ ಬಿದ್ದಾಗ ಗೊತ್ತಿಲ್ಲ, ನಾವು ಪಕ್ಕದ ಸಪೋರ್ಟ್ ಮಾಡಿ ಹೊಡಿತೀವಿ. ಆ ಪಕ್ಕದ ಎತ್ ಬರ್ದಂಗಿದ್ರು ಆ ಎತ್ತಿನ ಮೇಲೆ ಮಾತ್ರ ಸಕ್ಕದಾಗುತ್ತೆ. ಅದ್ ಮನ್ಸಲ್ಲೇ ಬಂದ್ಬಿಡುತ್ತೆ. ಅದಕ್ಕೆ ಪಕ್ಕದ ಈ ಎತ್ತಿ ಮೇಲೆ ಸೋತಿದ್ವಿ, ಏನೋ ಗೊತ್ತಿಲ್ಲ, ಅದ್ರ ಮನ್ಸಲ್ಲಿ ಏನ್ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಬಸ್ಸಿಯ ಚಾಂಪಿಯನ್ ಜೊತೆ ಕಡಿಮೆ ಹೊಸ ನಾವು ಬೆಳಕಿ ತಂದಿರೋದು ಕರುಗಳನ್ನೆಲ್ಲ ಗೆಲ್ಸಿತೆ. ಈಗ ಮೊನ್ನೆ ರೀಸೆಂಟ್ ನಮ್ ತಕ್ ಬಂದ್ಮೇಲೆ ಅಗ್ನಿ ಅಂತ 7 ಕೋಟಿ ಅಗ್ನಿಕರ, ಅದನ್ನ ಥರ್ಡ್ ಪ್ರೈಸ್ ಆಯ್ತು. ಅದು ಎಲ್ಲೋ ಜೋಡಿ ಗಾಡಿಲಿ ದೊಡ್ಡ ಗಾಡಿಲಿ ಫ್ರೇಜ್ ಆಗಿರ್ಲಿಲ್ಲ. ಮುನ್ನಾ ಅಂತ ಅದನ್ನು 7 ಕೋಟಿಯಿಂದ ಗೂಳಿ ತಂದಿದ್ದಾರೆ. ಅವ್ರ ಗೂಳಿನೇ ಅವ್ರ ಎತ್ತಿ ಕಸಿಗೆ ಹಾಕೊಂಡಿಲ್ಲ ಇವತ್ತಿನವರೆಗೂ. ನಮ್ ಬಸ್ ಅದ್ರ ಜೊತೆಗೆ ನಾವ್ ಇವತ್ತು ಒಂದು ಪ್ರೈಸ್ ಮಾಡ್ಕೊಟ್ಟಿದ್ದೆ. ಶೋತಾರು ಅವ 5ನೇ ಪ್ಲೇಸ್, ಮಿನಿ ಸೂರ್ಯ, ಆಮೇಲೆ ಚಿನ್ನ, ಇವೆಲ್ಲ ಕರುಗಳು ಈಗ ಆರಲ್ಲಿನ ರೇಸ್ ಅಲ್ಲಿ ಆಡ್ತಿದ್ದಾವೆ, ಈಗ ಬಂದಿದ್ದಾವೆ ರೇಸ್ಗೆ, ದೊಡ್ಡ ರೇಸ್ಗೆ. ಅವಕ್ಕೆ ಎಲ್ಲ ಒಂದೊಂದು ರೇಸಿಗೆ ಕೊಟ್ಟಿದೀವಿ. ಆದ್ರೆ ಕೆಲವೊಂದು ಫ್ರೇಜ್ ಆಗಿದಾವೆ, ಕೆಲವೊಂದು ಆಗಿಲ್ಲ. ಬಟ್ ಏನಂದ್ರೆ ಎಲ್ಲರಿಗೂ ಕೊಟ್ಟಿದೀವಿ. ಈಗ ಸುಮಾರು ತಿಂಗಳುಗಳಿಂದ ಕೆಲವರೆಲ್ಲ ಇದ್ದಾರೋ, ಎಲ್ಲ ಬಸ್ 3 ರೌಂಡ್ ಹೋಗುತ್ತೆ, ಆಮೇಲೆ ಹೋಗಲ್ಲ, ವಯಸ್ಸಾಯ್ತು ಹಾಗೆ ಹೀಗೆ ಅಂತೆಲ್ಲ ಹೇಳೋರು. ಮತ್ತೆ ಕೊನೆಗೆ ಇದು ರೀಬ್ಯಾಕ್ ಅಂತ ಹೇಳಿ ಬಂದು ಕೊನೆ ಫಸ್ಟ್ ಹೊಡೆದಿ ತೋರಿಸಿದೆ, ಒಂದ್ ಸೆಕೆಂಡ್ ಹೊಡೆದಿದೆ, ಗೂಳಿ ಇರೋದಕ್ಕೆ ಫಸ್ಟ್ ಒಂದು ಕೂಡೂರಲ್ಲಿ ಫಸ್ಟ್ ಹೊಡೆದಿದೆ ಸರ್. ಎಲ್ಲದಕ್ಕಿಂತ ಬೆಂಗಳೂರಲ್ಲಿ ಫಸ್ಟ್ ಪ್ರೈಸ್ ಹೊಡೆದಿರೋದು ಸರ್. ಅದ್ರಲ್ಲಿ ಹೇಳಕ್ ನಾವು ತುಂಬಾ ಇಷ್ಟಪಡ್ತೀವಿ. ನಮಗೆ ಎಲ್ಲಾ ಜನ ನೋಡೋದು ಬೆಂಗಳೂರಲ್ಲಿ ಗೆದ್ದಿತ್ತೆ ಅಂದ್ರೆ ಅವನು ಎಲ್ಲಿಗೋ ಹೋಗ್ಬಿಟ್ಟ ಅನ್ನೋ ರೇಂಜಿಗೆ ಮಾತಾಡ್ತಾರೆ. ಅಂತ ಬೆಂಗಳೂರಲ್ಲಿ ಪ್ರಥಮ ಸ್ಥಾನ ಗಳಿಸಿರೋ ಗೂಳಿ ಸ್ನೇಹಿತರೆ ಜೋಗಿ ಮತ್ತೆ ಇದು ಓಡಿ ತುಂಬಾ ಖುಷಿ ಆಗುತ್ತೆ. ಬಸ್ಸಿನ ಬಗ್ಗೆ ಅನೇಕ ವಿಧವಾಗಿ ವರ್ಣನೆ ಮಾಡ್ತಿದ್ದಾರೆ. ಭಾಳ ಖುಷಿ ಆದ ಸ್ನೇಹಿತರೆ. ಇಂಥ ಒಂದು ಎತ್ತು ಇವರು ಸಿಕ್ಕಿರೋದು ಇವ್ರು ಅದೃಷ್ಟ ಅಂತಾನೆ ಹೇಳ್ಬೋದು. ಅಂತ ಒಂದು ಎತ್ತು. ಪಿಚ್ಚಿನ ವಿಷಯಕ್ಕೆ ಬಂದ್ಬಿಟ್ರೆ, ಪಿಚ್ಚು ತುಂಬಾ ಚೆನ್ನಾಗಿದೆ. ಅಂದ್ರೆ ಮಳೆ ಬಂದ್ರೂ ಕೂಡ ಏನೂ ಆಗಲ್ಲ. ಅದು ಮಳೆ ಬಂದ್ರಂಗೆ ಇನ್ನೂ ಗಟ್ಟಿ ಆಗುತ್ತೆ ಬಿಟ್ರೆ ಅದಂತೂ ಸ್ಮೂತ್ ಆಗಲ್ಲ ಪಿಚ್ಚು. ಅಂತ ಒಂದು ಗಟ್ಟಿ ಪಿಚ್ ಮಾಡಿದ್ದಾರೆ ಸ್ನೇಹಿತರೆ. ಒಂದು 160 ಮೀಟರ್ ಇಟ್ಟಿದ್ದಾರೆ. ಇನ್ನು ನಮ್ದು ಅಖಾಡದಲ್ಲಿ ಏನು ಎಂಡ್ ಆಗುತ್ತೋ ಅಲ್ಲಿಂದ ಮುಂದಕ್ಕೆ ಎತ್ತು ಕಂಟ್ರೋಲ್ ಆಗೋಕ್ಕೆ ಇನ್ನೂ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಎಂಥ ಎತ್ತಾದರೂ ಕೂಡ ಕಂಟ್ರೋಲಿಗೆ ಬಂದ್ಬಿಡ್ತವೆ. 1.5 ಕಿಲೋಮೀಟರ್ ಹೋಗಿ ಅವನು ನಿಲ್ಲಲ್ಲ. ಅಂತ ಒಂದು ಜಾಗ ನೋಡಿದರೆ ಭಾಳ ಖುಷಿ ಆಗುತ್ತೆ. ನೀವೇನಾದ್ರು ಪಿಚ್ ನೋಡಿ ಅಖಾಡಕ್ಕೆ ಭಾಗವಹಿಸುವಂಥ ಒಂದು ಜನ ಆಗಿದ್ರೆ ನಿಮ್ಮ ರಾಸುಗಳಿಗೆ ಆರಾಮಾಗಿ ಕಣ್ಣು ಮುಚ್ಕೊಂಡ್ಬಂದು ಇಲ್ಲಿ ಜೋಡಿ ಮಾಡಿ ಓಡ್ಬೋದು ಸ್ನೇಹಿತರೆ. ಯಾಕಂದರೆ ಪಿಚ್ಚು ಅಷ್ಟು ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ತೊಂದರೆ ಆಗ್ದಂಗೆ ರೇಸು
ಉತ್ತಮವಾಗಿ ನೆರವೇರಲಿ ಅಂತೇಳಿ ನಾವು ಕೂಡ ನಮ್ಮ ಚಾನಲ್ ಮೂಲಕ ಹಾರೈಸ್ತೀವಿ ಸ್ನೇಹಿತರೆ. ನೋಡಿ, ಉತ್ತಮವಾದ ಟ್ರೋಫಿಗಳು, ಉತ್ತಮವಾದ ನಗದು, ಪಿಚ್ಚು ಕೂಡ ನಿಮಗೆ ಒಳ್ಳೆ ಸಪೋರ್ಟ್ ಮಾಡುತ್ತೆ. ಇಂಥ ಒಂದು ಜಾಗದಲ್ಲಿ ನೀವು ರೇಸಿಗೆ ಹಾಕಿ ಅಂತ ನಾವು ಕೇಳ್ಕೊಳ್ತೀವಿ ಸ್ನೇಹಿತರೆ. ನೋಡಿದ್ರಲ್ಲ ಯಾವ್ಯಾವ ರೀತಿಯಾಗಿ ರೇಸ್ ನಡೆಸೋಕ್ಕೆ ತಯಾರಿ ನಡೆಸಿದ್ದಾರೆ ಎಲ್ಲ ನಿಮಗೆ ತೋರಿಸಿದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.